ಇವತ್ತು ನೀವು ನೋಡೋದು ಒಂದು ದಪ್ಪ ಹುಡುಗನ ಕತೆ. ಇವನ್ನ ಸ್ಕೂಲಲ್ಲಿ ಎಲ್ಲರೂ ಬುಲಿ ಮಾಡ್ತಾರೆ, ಹೊಡಿತಾರೆ, ಅವಮಾನ ಮಾಡ್ತಾರೆ. ಆದರೆ ಒಂದು ದಿನ ಇವನ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಇವನು ಸೂಪರ್ ಸ್ಟ್ರಾಂಗ್ ಹ್ಯಾಂಡ್ಸಮ್ ಹುಡುಗನಾಗಿ ಬದಲಾಗುತ್ತಾನೆ. ಆಮೇಲೆ ಅವನು ಜೀವನ ಹೇಗೆ ಉಲ್ಟಾಗುತ್ತೆ ಅಂತ ನೋಡೋಣ ಬನ್ನಿ. ಕತೆ ಶುರು ಮಾಡೋಣ. ಕತೆ ಶುರು ಆಗೋದು ಪಾರ್ಕ್ ಅಂತ ಹೆಸರಿನ ಹುಡುಗನ ಜೊತೆ. ಇವನು ಸ್ಕೂಲ್ ವಾಶ್ರೂಮಲ್ಲಿ ಬುಲೀಸ್ ಕೈಯಲ್ಲಿ ಸಿಕ್ಕಿ ತುಂಬ ಕಷ್ಟಪಡ್ತಾ ಇರ್ತಾನೆ. ಒಂದು ನಿಮಿಷ, ಇದು ಯಾವ ವಾಶ್ರೂಮ್ ಗುರು? ಹುಡುಗರು ಮತ್ತು ಹುಡುಗಿಯರು ಇಬ್ಬರು ಇಲ್ಲೇ ಇದ್ದಾರೆ. ದೊಡ್ಡ ಬುಲಿ ಪಾರ್ಕ್ನ ತುಂಬ ಅವಮಾನ ಮಾಡ್ತಾನೆ. ಅವನು ಫ್ರೆಂಡ್ಸ್ ಪಕ್ಕದಲ್ಲಿ ನಿಂತು ನೋಡಿ ನಗ್ತಾ ಇರ್ತಾರೆ. ಬುಲಿ ಹೇಳ್ತಾನೆ, ಪಾರ್ಕ್ ನನ್ನ ನಾಯಿ ಥರ ಆ್ಯಕ್ಟ್ ಮಾಡು. ಪಾರ್ಕ್ಗೆ ತುಂಬ ಭಯ. ಅವನು ಬೇರೆ ದಾರಿ ಇಲ್ಲದೆ ನಾಯಿ ಥರ ಆ್ಯಕ್ಟ್ ಮಾಡ್ತಾನೆ. ಆದರೂ ಬುಲಿಗೆ ಅದು ಸಾಕಾಗಲ್ಲ. ಮತ್ತೆ ಅವನು, ಈಗ ಹಂದಿ ಥರ ಆ್ಯಕ್ಟ್ ಮಾಡು ಅಂತ ಆರ್ಡರ್ ಮಾಡ್ತಾನೆ. ಪಾರ್ಕ್ ಅವರು ಹೇಳಿದಂತೆ ಮಾಡ್ತಾನೆ. ಆದರೆ ಅಲ್ಲಿ ಇದ್ದ ಒಂದು ಹುಡುಗಿ ಪಾರ್ಕ್ ನನ್ನ ಸ್ಕರ್ಟ್ ಒಳಗೆ ನೋಡ್ತಾ ಇದ್ದಾನೆ ಅಂತ ತಪ್ಪು ಅರ್ಥ ಮಾಡ್ಕೊಳ್ತಾಳೆ. ನಿಜವಾಗಿ ಪಾರ್ಕ್ ಹಾಗೆ ಮಾಡಿಲ್ಲ. ಆದರೂ ಬುಲಿ ಮತ್ತೆ ಅವನ್ನ ಹೊಡಿತಾನೆ. ಆಮೇಲೆ ತುಂಬ ಕೆಟ್ಟ ಮಾತು ಹೇಳ್ತಾನೆ, ನೀನು ಹುಟ್ಟಿದ್ದೇ ಹೊಡ್ಸ್ಕೊಳ್ಳೋಕ್ಕೆ ಅಂತ. ಸಂಜೆ ಪಾರ್ಕ್ ಮನೆಗೆ ಬರ್ತಾನೆ. ನೂಡಲ್ಸ್ ಮಾಡೋಕ್ಕೆ ರೆಡಿ ಆಗ್ತಾನೆ. ಆದರೆ ಸ್ಕೂಲಲ್ಲಿ ಆದ ಎಲ್ಲ ಅವಮಾನ ಅವನ ಮನಸ್ಸಲ್ಲಿ ತಿರುಗ್ತಾ ಇರುತ್ತೆ. ಆಗ ಅವನ ಅಮ್ಮ ಬರ್ತಾಳೆ. ಪ್ರೀತಿಯಿಂದ ನೂಡಲ್ಸ್ ಮಾಡಿ ಅದಕ್ಕೆ ಒಂದು ಮೊಟ್ಟೆ ಹಾಕ್ತಾಳೆ. ಅದನ್ನ ನೋಡಿ ಪಾರ್ಕ್ಗೆ ಕೋಪ ಬರುತ್ತೆ. ಅಮ್ಮ, ಮೊಟ್ಟೆ ಹಾಕಬೇಡಿ, ಅದರಿಂದನೇ ನಾನು ದಪ್ಪ ಆಗ್ತಾ ಇದ್ದೀನಿ. ಆದರೆ ನಿಜವಾಗಿ ಹಾಗಲ್ಲ. ಮೊಟ್ಟೆಯಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ದೇಹ ದಪ್ಪ ಆಗೋದು ಮೊಟ್ಟೆಯಿಂದ ಅಲ್ಲ, ಜಾಸ್ತಿ ಕ್ಯಾಲರೀಸ್ ತಿಂದರೆ. ಅಮ್ಮ ಶಾಂತವಾಗಿ, ಸರಿ ಮಗ, ಮುಂದೆ ಮೊಟ್ಟೆ ಹಾಕಲ್ಲ ಅಂತ ಹೇಳ್ತಾಳೆ. ಸ್ಕೂಲಲ್ಲಿ ಆದ ಬುಲಿಯಿಂಗ್ ಇಂದ ಪಾರ್ಕ್ ತುಂಬಾ ಮೆಂಟಲಿ ಬ್ರೇಕ್ ಆಗ್ತಾನೆ. ಅವನು ಅಮ್ಮನಿಗೆ ನನ್ನ ಸ್ಕೂಲ್ ಚೇಂಜ್ ಮಾಡಿ ಅಂತ ಕೇಳ್ತಾನೆ. ಆದರೆ ಅವರ ಫೈನಾನ್ಷಿಯಲ್ ಸಿಚುವೇಶನ್ ತುಂಬಾ ವೀಕ್. ಹೊಸ ಸ್ಕೂಲ್ಗೆ ಶಿಫ್ಟ್ ಮಾಡೋದು ಅವರಿಗೆ ಈಸಿ ಅಲ್ಲ. ಕೋಪದಲ್ಲಿ ಪಾರ್ಕ್ ಗೋಡೆಗೆ ಹೊಡಿತಾನೆ. ಗೋಡೆ ಕ್ರ್ಯಾಕ್ ಆಗುತ್ತೆ. ಆಮೇಲೆ ಕೋಪದಲ್ಲಿ, ನನ್ನಗೋಸ್ಕರ ನೀವು ಏನು ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ರೂಮ್ಗೆ ಹೋಗಿ ಮಲಗ್ತಾನೆ. ಮಾರನೇ ದಿನ ಸ್ಕೂಲಲ್ಲಿ ಪಾರ್ಕ್ ಆಕ್ಸಿಡೆಂಟ್ಲಿ ಒಂದು ಹುಡುಗಿಗೆ ಟಕ್ಕರ್ ಹೊಡಿತಾನೆ. ಹುಡುಗಿಯ ಗಮನ ಫೋನ್ ಮೇಲೆ ಇರುತ್ತೆ. ಆದ್ರೂ ಪಾರ್ಕ್ ಮೊದಲೇ ಸಾರಿ ಅಂತ ಹೇಳ್ತಾನೆ. ಯಾಕಂದ್ರೆ ಅವನು ಹಿಂದೆ ಬುಲಿ ನಿಂತಿರ್ತಾನೆ. ಸ್ವಲ್ಪ ಸಮಯದ ನಂತರ ಗೇಮ್ ಪೀರಿಯಡ್ ಶುರು ಆಗುತ್ತೆ. ಎಲ್ಲರೂ ಫುಟ್ಬಾಲ್ ಆಡ್ತಾ ಇರ್ತಾರೆ. ಆದ್ರೆ ಇವರಿಗೆ ಗೋಲ್ ಹೊಡೆಯೋದು ಬೇಡ. ಫುಟ್ಬಾಲ್ನ ಡೈರೆಕ್ಟ್ ಪಾರ್ಕ್ ಮುಖ ಮೇಲೆ ಹೊಡಿಬೇಕು. ಮೊದಲು ಬುಲಿ ಕಿಕ್ ಮಾಡ್ತಾನೆ. ಆದ್ರೆ ಈ ಸಲ ಪಾರ್ಕ್ ಅದನ್ನ ಡಾಡ್ಜ್ ಮಾಡ್ತಾನೆ. ಇದನ್ನು ನೋಡಿ ಬುಲಿಗೆ ಇನ್ನೂ ಜಾಸ್ತಿ ಕೋಪ ಬರುತ್ತೆ. ಯಾಕಂದ್ರೆ ಅವನು ಬೆಟ್ ಹಾಕಿದ್ದ, ಬಾಲ್ ಡೈರೆಕ್ಟ್ ಪಾರ್ಕ್ ಮುಖ ಮೇಲೆ ಬೀರುತ್ತೆ ಅಂತ. ಗುರು, ಮೊದಲೇ ಒಂದು ಡೌಟ್, ಇದು ಈ 30 ವರ್ಷದ ಅಂಕಲ್ ಸ್ಕೂಲಲ್ಲಿ ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ ಇದ್ದ ಒಂದು ಹುಡುಗಿ, ಸಾಕು ಅವನ್ನ ಹೊಡಿಬೇಡಿ ಅಂತ ಹೇಳ್ತಾರೆ. ಆದ್ರೆ ಯಾರು ಕೇಳಲ್ಲ. ಮತ್ತೊಬ್ಬ ಹುಡುಗ ಫುಲ್ ಫೋರ್ಸ್ ಅಲ್ಲಿ ಫುಟ್ಬಾಲ್ನ ಪಾರ್ಕ್ ಮುಖಕ್ಕೆ ಹೊಡಿತಾನೆ. ಬಾಲ್ ಮುಖ ಮೇಲೆ ಬಿದ್ದು ತಕ್ಷಣ ಪಾರ್ಕ್ ಕೆಳಗೆ ಬೀಳ್ತಾನೆ. ಆದ್ರೆ ಅದರ ಮೇಲೆ ಬುಲಿ ಬಂದು, ನಿನ್ನೆಯಿಂದ ನನ್ನ ಬೆಟ್ ಸೋತೆ ಅಂತ ಮತ್ತೆ ಅವನ್ನ ಹೊಡೆಯಲು ಶುರು ಮಾಡ್ತಾನೆ. ಇದು ನೋಡಿ ಪಾರ್ಕ್ ಅಮ್ಮ ಸ್ಕೂಲ್ಗೆ ಓಡಿ ಬರ್ತಾಳೆ. ಅವಳು ಬಂದು ಮಗನ ರಕ್ಷಣೆ ಮಾಡ್ತಾಳೆ. ಆದ್ರೆ ಬುಲಿಗಳು ಇಲ್ಲಿಯೂ ನಿಲ್ಲಲ್ಲ. ಇವನ ಅಮ್ಮನ್ನು ಕರ್ಕೊಂಡು ಬಂದ. ಇಷ್ಟೊಂದು ಹೆದರಿಕೆ ಹುಡುಗ ಅಂತ ಎಲ್ಲರೂ ನಗ್ತಾ ಇರ್ತಾರೆ. ಎಲ್ಲರೂ ಎದುರು ಅವಮಾನ ಆಗಿದ್ದಕ್ಕೆ ಪಾರ್ಕ್ಗೆ ತುಂಬಾ ಬೇಜಾರಾಗುತ್ತೆ. ಕೋಪದಲ್ಲಿ, ಅಮ್ಮ ದಯವಿಟ್ಟು ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ. ಆ ಮಾತು ಕೇಳಿದ ಅವನ ಅಮ್ಮನಿಗೆ ತುಂಬಾ ನೋವಾಗುತ್ತೆ. ಸಂಜೆ ಪಾರ್ಕ್ ಮನೆಗೆ ಬರ್ತಾನೆ. ಈ ಸಲ ಅವನ ಅಮ್ಮ ಒಂದು ಒಳ್ಳೆ ಸುದ್ದಿ ಹೇಳ್ತಾಳೆ, ನೀನು ಸ್ಕೂಲ್ ಚೇಂಜ್ ಮಾಡಬಹುದು. ಇದನ್ನ ಕೇಳಿ ಪಾರ್ಕ್ಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಆದರೆ ಇನ್ನೊಂದು ಪ್ರಾಬ್ಲಮ್, ಅವರಮ್ಮ ಇಲ್ಲಿಯೇ ಕೆಲಸ ಮಾಡಬೇಕು. ಆದರೆ ಪಾರ್ಕ್ ಒಬ್ಬನೇ ಹೊಸ ಊರಲ್ಲಿ ಇರಬೇಕಾಗುತ್ತೆ. ಆದರೂ ಪಾರ್ಕ್ ಥಿಂಕ್ ಮಾಡ್ತಾನೆ, ಒಂದು ಸರಿ ಬುಲೀಸಿಂದ ದೂರ ಇರ್ತೀನಿ. ಸ್ವಲ್ಪ ದಿನ ನಂತರ ಪಾರ್ಕ್ ಹೊಸ ಸಿಟಿಗೆ ಶಿಫ್ಟ್ ಆಗ್ತಾನೆ. ಹೊಸ ಪ್ಲೇಸ್ ನೋಡೋಣ ಅಂತ ವಾಕ್ಗೆ ಹೋಗ್ತಾನೆ. ಆಗ ಒಂದು ಹುಡುಗಿಗೆ ಆಕ್ಸಿಡೆಂಟಲ್ ಆಗಿ ಟಕ್ಕರ್ ಆಗುತ್ತೆ. ಓಲ್ಡ್ ಸ್ಕೂಲ್ ನೆನಪು ಬಂದು ಪಾರ್ಕ್ ಇಮಿಡಿಯೇಟ್ಲಿ ಸಾರಿ ಅಂತ ಹೇಳೋಕ್ಕೆ ಶುರು ಮಾಡ್ತಾನೆ. ಆದರೆ ಈ ಸಲ ಸರ್ಪ್ರೈಸ್ ಆಗುತ್ತೆ. ಯಾಕಂದರೆ ಆ ಹುಡುಗಿ ಮೊದಲೇ ಸಾರಿ, ನನ್ನ ತಪ್ಪು ಅಂತ ಹೇಳ್ತಾಳೆ. ಇದನ್ನು ಕೇಳಿ ಪಾರ್ಕ್ ಮನಸ್ಸಲ್ಲಿ ಫೈನಲಿ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ಖುಷಿ ಪಡ್ತಾನೆ. ಆದರೆ ಆ ಖುಷಿ ಕೇವಲ ಕೆಲವು ಸೆಕೆಂಡ್ಸ್ ಮಾತ್ರ. ಒಂದು ಹುಡುಗ ಬಂದು ಯಾವ ಎಕ್ಸ್ಪ್ಲನೇಷನ್ ಕೂಡ ಕೇಳದೆ ಡೈರೆಕ್ಟ್ ಪಾರ್ಕ್ಗೆ ಹೊಡೆಯಲು ಶುರು ಮಾಡ್ತಾನೆ. ಗುರು, ಹೊಸ ಸಿಟಿ, ಹೊಸ ಸ್ಕೂಲ್, ಫಸ್ಟ್ ಡೇ ಮತ್ತು ಅದೇ ಬುಲಿಯಿಂಗ್. ಇಲ್ಲಿದ್ದವರು ಯಾರು ಹೆಲ್ಪ್ ಮಾಡಲ್ಲ. ಎಲ್ಲರೂ ಫೋನ್ ತೆಗೆದು ವಿಡಿಯೋ ಮಾಡ್ತಾ ಇರ್ತಾರೆ. ಸ್ವಲ್ಪ ಸಮಯದಲ್ಲಿ ಆ ವಿಡಿಯೋ ಇಂಟರ್ನೆಟ್ಟಲ್ಲಿ ವೈರಲ್ ಆಗುತ್ತೆ. ಪಾರ್ಕ್ ಕಮೆಂಟ್ಸ್ ಓದ್ತಾನೆ. ಎಲ್ಲ ಕಮೆಂಟ್ಸ್ ಅವನ ಅವಮಾನ ಮಾಡ್ತಾ ಇರುತ್ತೆ. ಅದನ್ನು ನೋಡಿ ಅವನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗದೆ ಅಳುತ್ತಾ ಮಲಗಿಬಿಡ್ತಾನೆ. ಆದರೆ ಮಾರನೇ ಬೆಳಗ್ಗೆ ಅವನು ಎದ್ದ ತಕ್ಷಣ ಏನೋ ಸರಿ ಇಲ್ಲ ಅಂತ ಅನಿಸುತ್ತೆ. ರೂಮ್ ಅಲ್ಲೇ ಇದೆ, ಆದರೆ ದೇಹ ಮಾತ್ರ ಬೇರೆ ಥರ ಫೀಲ್ ಆಗುತ್ತೆ. ಕನ್ಫ್ಯೂಸ್ ಆಗಿ ಮಿರರ್ ಹತ್ರ ಹೋಗ್ತಾನೆ. ಮಿರರಲ್ಲಿ ನೋಡಿದಾಗ ಯಾರಪ್ಪ ಎದುರಾಳಿ ನಿಂತಿರೋದು ಬೇರೆ ಒಬ್ಬ ಹ್ಯಾಂಡ್ಸಮ್ ಫಿಟ್ ಮತ್ತು ಟಾಲ್ ಹುಡುಗ. ಪಾರ್ಕ್ ಫುಲ್ ಶಾಕ್ ಆಗ್ತಾನೆ.
ತಕ್ಷಣ ರೂಮ್ನ ಸುತ್ತಮುತ್ತ ನೋಡ್ತಾನೆ. ಆಗ ಬೆಡ್ ಮೇಲೆ ಅವನ ಹಳೆ ದಪ್ಪ ಬಾಡಿ ಮಲಗಿರುವುದು ಕಾಣಿಸುತ್ತೆ. ಅವನು ಭಯದಿಂದ ಆ ಬಾಡಿನ ಜಗಿಸುತ್ತಾನೆ. ತಕ್ಷಣ ಆ ಹ್ಯಾಂಡ್ಸಮ್ ಬಾಡಿಯಲ್ಲಿ ಇರುವ ಪಾರ್ಕ್ ಎಕ್ಸ್ಚೇಂಜ್ ಆಗ್ತಾನೆ. ಈಗ ಪಾರ್ಕ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ಇವನ ಹತ್ರ 2 ಬಾಡಿ ಇದೆ. ಒಂದು ಮಲಗಿದರೆ ಇನ್ನೊಂದು ಎಚ್ಚರವಾಗುತ್ತೆ, ಇನ್ನೊಂದು ಮಲಗಿದರೆ ಇದು ಎಚ್ಚರವಾಗುತ್ತೆ. ಮೊದಲಿಗೆ ಪೊಲೀಸ್ಗೆ ಕಾಲ್ ಮಾಡೋಣ ಅಂತ ಥಿಂಕ್ ಮಾಡ್ತಾನೆ. ಆದರೆ ಸ್ಕೂಲಲ್ಲಿ ತನ್ನ ಮೇಲೆ ಆಗಿರೋ ಎಲ್ಲ ಬುಲಿಯಿಂಗ್ ನೆನಪಾಗುತ್ತೆ. ಈಗ ಅವನು ಒಂದು ಡಿಸಿಷನ್ ತಗೊತಾನೆ. ಈ ಹೊಸ ಬಾಡಿಯಿಂದ ನನ್ನ ಲೈಫ್ನ ಚೇಂಜ್ ಮಾಡ್ತೀನಿ. ಮಾರನೇ ದಿನ ಪಾರ್ಕ್ ಈ ಹ್ಯಾಂಡ್ಸಮ್ ಬಾಡಿಯಲ್ಲಿ ಸ್ಕೂಲ್ಗೆ ಹೋಗ್ತಾನೆ. ಸ್ಕೂಲ್ ಗೇಟ್ ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರೂ ಕಣ್ಣು ಅವನ ಮೇಲೆ. ಹುಡುಗರು ಶಾಕ್, ಹುಡುಗಿಯರು ಶಾಕ್. ಟೀಚರ್ಸ್ ಕೂಡ ನೋಡ್ತಾ ಇರ್ತಾರೆ. ಕ್ಲಾಸಲ್ಲಿ ಟೀಚರ್ಸ್ ಅವನ್ನ ಇಂಟ್ರೊಡಕ್ಷನ್ ಮಾಡ್ತಾರೆ. ಪಾರ್ಕ್ ಸೀಟ್ ಮೇಲೆ ಕುತ್ಕೊಂಡಾಗ ಪಕ್ಕದಲ್ಲಿ ಯಾರು ಕೂತಿರ್ತಾರೆ ಗೊತ್ತಾ? ಅದೇ ಹುಡುಗ. ಹೊಸ ಸಿಟಿಯಲ್ಲಿ ಮೊದಲನೇ ದಿನ ಅವಮಾನ ಮಾಡಿ ಹೊಡೆದಿದ್ದ ಹುಡುಗ. ಇವನ ಹೆಸರು ಲೀ. ಮತ್ತು ಆ ಹುಡುಗಿ ಪಾರ್ಕ್ಗೆ ಆಕ್ಸಿಡೆಂಟ್ ಆಗಿ ಟಕ್ಕರ್ ಹೊಡೆದಿದ್ದ ಆ ಹುಡುಗಿ. ಅವಳು ಕೂಡ ಅದೇ ಕ್ಲಾಸಲ್ಲಿ ಇದ್ದಾಳೆ. ಅವಳ ಹೆಸರು ಕಿಮ್ ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ಪಾರ್ಕ್ನ ನೋಡ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಲೀ ಮತ್ತು ಪಾರ್ಕ್ ಸ್ವಲ್ಪ ಮಾತಾಡ್ತಾರೆ. ಆಗ ಮೇಕಪ್ ಫುಲ್ ಹಾಕ್ಕೊಂಡಿರೋ ಒಂದು ಹುಡುಗಿ ಡೈರೆಕ್ಟ್ ಪಾರ್ಕ್ ಹತ್ರ ಬಂದು ಅವಳ ಹೆಸರು ಝೋಯ್ ಅಂತ ಪಾರ್ಕ್ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಟ್ರೈ ಮಾಡ್ತಾಳೆ. ಆದರೆ ಲೀ ತಕ್ಷಣ ಇಂಟರ್ಫಿಯರ್ ಮಾಡಿ ಗೋಲ್ಡ್ ಡಿಗರ್ ದೂರ ಹೋಗು ಅಂತ ಅವಳನ್ನ ಸ್ಕೇರ್ ಮಾಡ್ತಾನೆ. ಪಾರ್ಕ್ ಮನಸ್ಸಲ್ಲಿ ಎಲ್ಲ ಹುಡುಗಿಯರು ಹಿಂಗೆ ಇರ್ತಾರ ಅಂತ ಯೋಚನೆ ಮಾಡ್ತಾನೆ. ಲಂಚ್ ಟೈಮ್ ಕ್ಯಾಂಟೀನಲ್ಲಿ ಕೂಡ ಪಾರ್ಕ್ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರೂ ಅಟೆನ್ಷನ್ ಅವನ ಮೇಲೆ. ಜೋಯ್ ಮಾತಾ ಬಂದು ಸ್ಕೂಲ್ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಮಾಡ್ತಾಳೆ. ಆಮೇಲೆ ಕೇಳ್ತಾಳೆ, ನೀನು ಎಕನಾಮಿಕ್ಸ್ ಯಾಕೆ ಚೂಸ್ ಮಾಡಿದೆ? ಪಾರ್ಕ್ ಸಿಂಪಲ್ಲಾಗಿ ನನಗೆ ಎಕನಾಮಿಕ್ಸ್ ಇಷ್ಟ ಅಂತ ಹೇಳ್ತಾನೆ. ಆ ಮಾತು ಕೇಳಿದ ಜೋಯ್ ಫುಲ್ ಖುಷಿ, ಯಾಕಂದರೆ ಅವಳಿಗೂ ಎಕನಾಮಿಕ್ಸ್ ಸಬ್ಜೆಕ್ಟ್ ಇದೆ. ಇಲ್ಲಿ ಒಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕ್ ಬರುತ್ತೆ. ಪಾರ್ಕ್ ಈ ಹೊಸ ಬಾಡಿ ಸಿಕ್ಕ ಮೇಲೆ ವಾಕಿಂಗ್ ಪ್ರಾಕ್ಟೀಸ್, ರನ್ನಿಂಗ್ ಪ್ರಾಕ್ಟೀಸ್, ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತಾನೆ. ಅಷ್ಟು ಪ್ರಾಕ್ಟೀಸ್ ಮಾಡಿದ್ದರಿಂದ ಸ್ಕೂಲಲ್ಲಿ ಅವನಿಗೆ ತುಂಬ ನಿದ್ದೆ ಬರುತ್ತೆ. ಒಂದು ದಿನ ಕ್ಲಾಸಲ್ಲಿ ಮಲಗಿಬಿಡ್ತಾನೆ. ಆಗ ತಕ್ಷಣ ಅವನು ಮಿಸ್ ಆಗಿ ಮತ್ತೆ ಹಳೆ ದಪ್ಪ ಬಾಡಿಗೆ ಶಿಫ್ಟ್ ಆಗುತ್ತೆ. ಈಗ ಪ್ರಾಬ್ಲಮ್ ಏನಂದರೆ ಆ ಹ್ಯಾಂಡ್ಸಮ್ ಬಾಡಿ ಸ್ಕೂಲಲ್ಲಿ ಮಲಗಿದೆ. ಇಲ್ಲಿ ದಪ್ಪ ಬಾಡಿಗೆ ನಿದ್ದೆ ಬರ್ತಿಲ್ಲ. ಪಾರ್ಕ್ ಎಷ್ಟು ಟ್ರೈ ಮಾಡಿದರೂ ಸ್ಲೀಪ್ ಆಗಲ್ಲ. ಅದೇ ಟೈಮಲ್ಲಿ ಸ್ಕೂಲಲ್ಲಿ ಝೋಯ್ ಬಂದು ಎದ್ದೇಳು ಅಂತ ಹ್ಯಾಂಡ್ಸಮ್ ಬಾಡಿನ ಜಿಗಿಸುತ್ತಾಳೆ. ಅವಳು ಫೋರ್ಸ್ ಮಾಡಿ ಎಬ್ಸಿದ ತಕ್ಷಣ ಹ್ಯಾಂಡ್ಸಮ್ ಬಾಡಿ ಮತ್ತೆ ಎಕ್ಸ್ಚೇಂಜ್ ಆಗುತ್ತೆ. ಈಗ ಪಾರ್ಕ್ಗೆ ಕ್ಲಿಯರ್ ಆಗುತ್ತೆ. ಯಾರಾದರೂ ಒಂದು ಬಾಡಿನ ಫೋರ್ಸ್ ಮಾಡಿ ಎಬ್ಸಿದರೆ ಆಟೋಮೆಟಿಕ್ಕಾಗಿ ಆ ಬಾಡಿ ಶಿಫ್ಟ್ ಆಗುತ್ತೆ. ರಾತ್ರಿ ಪಾರ್ಕ್ ತನ್ನ ಹಳೆ ದಪ್ಪ ಬಾಡಿಯಲ್ಲಿ ಕನ್ವಿನ್ಸ್ ಸ್ಟೋರಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾನೆ. ಸ್ಟೋರ್ ಮ್ಯಾನೇಜರ್ ಮೊದಲು ಅವನಿಗೆ ಜಾಬ್ ಕೊಡೋಕ್ಕೆ ರೆಡಿ ಇರಲಿಲ್ಲ. ನನಗೆ ಸಿಗರೆಟ್ ಬ್ಯಾಂಡ್ ಗೊತ್ತಿಲ್ಲ ಅಂತ ಥಿಂಕ್ ಮಾಡ್ತಾನೆ. ಆದರೆ ಮ್ಯಾನೇಜರ್ಗೆ ಒಂದು ಸರ್ಪ್ರೈಸ್ ಕಾಯ್ತಾ ಇರುತ್ತೆ. ಓಲ್ಡ್ ಸ್ಕೂಲ್ ಬುಲೀಸ್ ಡೈಲಿ ಬೇರೆ ಬೇರೆ ಸಿಗರೇಟ್ ತರೋಕ್ಕೆ ಪಾರ್ಕ್ನ ಕಳಿಸ್ತಿದ್ರು. ಅದಕ್ಕೆ ಅವನಿಗೆ ಎಲ್ಲ ಬ್ರ್ಯಾಂಡ್ಸ್, ಎಲ್ಲ ಪ್ಯಾಕೆಟ್ಸ್, ಎಲ್ಲ ಡೀಟೇಲ್ಸ್ ಗೊತ್ತಿರುತ್ತೆ. ಮ್ಯಾನೇಜರ್ ಫುಲ್ ಇಂಪ್ರೆಸ್ ಆಗಿ ಜಾಬ್ ಕನ್ಫರ್ಮ್ ಮಾಡ್ತಾನೆ.